ಕತ್ತಿ ಖಾಕಿ ಖಾದಿನ ಒಂದೇ ಕಡೆ ಗುಡ್ಡೆ ಹಾಕಿದ್ರ ಅಂದ್ರೆ ಯಾರಿಗೂ ಗುಂಡಿ ತೊಡೋದು ಕನ್ಫರ್ಮ್. ಡಿಪಾರ್ಟ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಆಗಿ ಯಾರಿಗಾದ್ರೂ ಸ್ಕೆಚ್ ಹಾಕಿದೀರಾ? ಇಲ್ಲ ಯಾರಾದ್ರೂ ಮಿನಿಸ್ಟ್ರಿಗೆ ಹಾರ ಹಾಕಿ ಮಾರಿ ಬಲಿ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ದೀರಾ? 3 ಜನನ ಒಟ್ಟಿಗೆ ಸೇರಿಸಿದ್ರ ಅಂದ್ಮೇಲೆ ಯಾರೋ ಭಾರಿ ಕುಳನೇ ಇರ್ಬೇಕು. ಕಾಕ ಹಿಡಿಯೋ ಕಮಿಷನರ್ನ ಮಿಠಾಯಿ ತಿನ್ನೋ ಮಿನಿಸ್ಟರ್ನ ನಾನು ಸ್ಕೆಚ್ ಹಾಕಿ ಸಾಯಿಸ್ಬೇಕಾಗಿಲ್ಲ. ಸತ್ತೋಗಿ ಅಂತ ನಾನು ಒಂದು ಸಾರಿ ಹೇಳಿದ್ರೆ ಸಾಕು. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಸತ್ತೋಗ್ತಾರೆ. ಸರ್, ನಿಮಗೆ ನಿದ್ದೆ ಕೇಳಿಸಿದ್ರೆ ನಾಯಿ ಯಾರು ಅಂತ ಫಸ್ಟ್ ಹೇಳಿ. ನನ್ನ ಮಗನಿಗೆ ಬಿಸ್ಕೆಟ್ ಹಾಕ್ಬೇಕು, ಪಾಯ್ಸನ್ ಹಾಕ್ಬೇಕು, ಆಮೇಲೆ ಡಿಸೈಡ್ ಮಾಡೋಣ. ಶಾಸ್ತ್ರಿ ಯಾಕ್ರಪ್ಪ ಭಯ ಆಗ್ಬಿಡ್ತಾ? ನಾನು ಹಾಕಿದ ಸ್ಕೆಚ್ಗೆ ಅವನ್ ಜೈಲಲ್ಲಿ ಡೀಲ್ ಆಗ್ಬೇಕಾಗಿತ್ತು, ತಪ್ಪಿಸ್ಕೊಂಡ್ಬಿಟ್ಟ. ನೋಡಿ, ಅವನು ನನ್ನ ಮಗಳನ್ನ ಇನ್ನೊಂದ್ಸಾರಿ ನೋಡಬಾರ್ದು, ಅರ್ಥ ಆಯ್ತಾ? ಅವನು ಜೀವಂತವಾಗಿರಬಾರ್ದು. ಬಾಸ್, ನೀವ್ ಅನ್ಕೊಂಡಂಗೆ ದೀಪಾವಳಿ ರಾಕೆಟ್ ಅಲ್ಲ ಅವನು. ಬತ್ತಳಿಕೆಲಿರೋ ರಾಮನ್ ಬಾಣ ಇದ್ದಂಗೆ. ಬಂದ ಅಂದ್ರೆ ಶಾಸ್ತ್ರಿ ತಲೆ ಇಲ್ದೆ ಹೋಗೋದೇ ಇಲ್ಲ. ಯಾರ ಬಗ್ಗೆ ಯಾರ ಹತ್ರ ಮಾತಾಡ್ತಿದ್ಯಾ? ಸಾಕ್ಬಿಡ್ತೀನಿ. ಅವನ್ ಹೇಳೋದ್ರಲ್ಲೂ ಸತ್ಯ ಇದೆ. ಶಾಸ್ತ್ರಿ ಎಲ್ಲೇ ಹೋದ್ರು ಜನ ಜೈ ಜೈ ಅಂತಾರೆ, ಕಾಲಿಟ್ರೆ ಕಾಮಧೇನು ಅಂತಾರೆ. ಅವನ್ ಚಿಟ್ಕೆ ಹೊಡೆದ್ರೆ ಚಿಂದಿ ಚಿಂದಿ ಮಾಡ್ಬಿಡ್ತಾರೆ. ನಿಮ್ಮತ್ರ ಇರೋ ಜನ ಕೂಲಿ ತಗೊಂಡು ಕೊಲೆ ಮಾಡೋರು, ಹೆಣ್ಣು ಹೆಂಡ ಅಂದ್ರೆ ಬಾಯ್ ಬಿಡೋರು. ಅಲ್ಲಿ ಶಾಸ್ತ್ರಿ ಮಾತಿಗೆ ಪ್ರಾಣನೇ ಕೊಡ್ತಾರೆ. ಹೇಳಕ್ಕಾಗಲ್ಲ, ಮಿನಿಸ್ಟರ್ ಆದ್ರೂ ಆಗ್ಬಿಡ್ತಾನೆ. ಸರ್, ಹೊರಗಡೆ ನಡೀತಿರೋ ಈ ಕೂಗಾಟ ವಿಕೋಪಕ್ಕೆ ಹೋದ್ರೆ? ಮೇಡಮ್, ಈ ಸ್ಕೂಲ್ ನಲ್ಲಿ ಓದ್ತಾ ಇರೋರೆಲ್ಲ ಮಿನಿಸ್ಟರ್ಸು, VIPs ಮಕ್ಕಳು. ಏನೇ ಆದ್ರೂ ಅವರೇ ಕಂಟ್ರೋಲ್ ಮಾಡ್ಕೋತಾರೆ. ಭಿಕ್ಷೆ ಎತ್ತು ನನ್ನ ಮಕ್ಕಳಿಗೆಲ್ಲ ಸೀಟ್ ಕೊಟ್ರೆ ನಾನು, ನೀವು, ಇವರು ಭಿಕ್ಷೆ ಎತ್ತಬೇಕಾಗುತ್ತೆ. ಕೂಲಿ ಮಾಡ್ತೀವಿ, ಭಿಕ್ಷೆನೂ ಬೇಡ್ತೀವಿ, ಆದ್ರೆ ರಾತ್ರಿ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತೀವಿ. ಕಂತೆ ಕಂತೆ ಇದ್ರು ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ನೀವು ನಿಜವಾದ ಭಿಕ್ಷುಕರು. ಇನ್ನೊಬ್ಬರಿಗೆ ಸಹಾಯ ಮಾಡೋ ಮನ್ಸಿರೋ ನಾವು ಶ್ರೀಮಂತರು. ಕಚ್ಚಾಡ್ಕೊಂಡು ತಿನ್ನೋ ನೀವು ನಿಜವಾದ ಭಿಕ್ಷುಕರು. ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಡೊನೇಷನ್ ಅನ್ನೋ ಹೆಸರಿನಲ್ಲಿ ಕೊಳ್ಳೆ ಹೊಡಿತಾ ಇರೋ ಇದೇ ಕಳ್ಳರ ಹತ್ರ. ಹೊರಗಡೆ ಇರೋ ಅಷ್ಟು ಮಕ್ಕಳಿಗೂ ಅಡ್ಮಿಷನ್ ಕೊಡ್ಬೇಕು. ಅವ್ರಿಗೂ ನಿನ್ಗೂ ಏನೋ ಸಂಬಂಧ? ಅಕ್ಕ ತಮ್ಮನ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಅಣ್ಣ ತಂಗಿ ಸಂಬಂಧ. ಸಂಬಂಧ ಅಲ್ಲ, ಸಂಪಾದನೆ ಮಾಡಬೇಕು. ತಂದೆ ತಾಯಿ ಇಬ್ರು ಡಿಗ್ರಿ ಮಾಡಿರ್ಬೇಕು. ಸ್ಕೂಲ್ಗೆ ಡೊನೇಷನ್ ಕೊಡ್ಬೇಕು. ಇದು ನಮ್ಮ ರೂಲ್ಸ್. ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಈ ನಿಮ್ ಡಬ್ಬಾ ರೂಲ್ಸ್ನ ನಿಮ್ಮಪ್ಪ ಡಿಗ್ರಿ ಮಾಡಿದ್ನಾ? ನಿಮ್ ತಾತ ಡಿಗ್ರಿ ಮಾಡಿದ್ನಾ? ಬಿಳಿ ಹಾಳೆಲಿ ನೀಲಿ ಇಂಕಲ್ಲಿ ನೀವೇ ಬರ್ಕೊಂಬಿಟ್ರೆ ಅದು ರೂಲ್ಸಾ? ನೀವು ಸಂಪಾದನೆಗೆ ಅಂತ ಮಾಡ್ಕೊಂಡಿರೋ ರೂಲ್ಸ್ನಲ್ಲಿ ನಿನಗೆ 2 ಥಿಯೇಟ್ರು, 3 ಕಾಂಪ್ಲೆಕ್ಸು, ಸದಾಶಿವ ನಗರದಲ್ಲಿ 2 ಬಂಗ್ಲೆ. ಇನ್ನು ನಿನಗೆ 75 ಲಾರಿ, 25 ಬಸ್ಸು, ಕಟ್ಕೊಂಡಿರೋಳಿಗೆ 2 ಮನೆ, ಇಟ್ಕೊಂಡಿರೋಳು 3 ಮನೆ. ಇನ್ನು ನಿನಗೆ 3 ಲೈವ್ ಬ್ಯಾಂಡು, 2 5 ಸ್ಟಾರ್ ಹೋಟೆಲ್ಲು, ಬ್ಲಡ್ ಅಲ್ಲಿ BP, ಯೂರಿನಲ್ಲಿ ಶುಗರು. ನಿಮ್ಮ ಮನೆ ಕಟ್ಟೋದಕ್ಕೆ ಕೂಲಿಯವ್ರು ಬೇಕು, ಮನೆ ಮುಸ್ರೆ ತಿಕ್ಕೋದಕ್ಕೆ ಕೂಲಿಯವ್ರು ಬೇಕು,
ನಿಮ್ಮ ಮಕ್ಕಳನ್ನ ಮನೆಯಿಂದ ಸ್ಕೂಲ್ಗೆ, ಸ್ಕೂಲಿಂದ ಮನೆಗೆ ಕರ್ಕೊಂಡೋದಕ್ಕೆ ಆಟೋ ಡ್ರೈವರ್ಗಳು ಬೇಕು. ಆದ್ರೆ ಅವ್ರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಬೇಡ ಅಲ್ಲ? ಈಗ ನಾನು ಹೇಳೋದೇ ರೂಲ್ಸ್. ಬರ್ಕೋ. 50% ಬಡ ಮಕ್ಕಳಿಗೆ, 50% ನಿಮ್ಮಂಥವ್ರಿಗೆ. ಇದು ಇಲ್ಲಿ ಮಾತ್ರ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ನಡಿಬೇಕು. ನಡೆಯುತ್ತೆ. ಇಲ್ಲ ಅಂದ್ರೆ ಬಡ ಮಕ್ಕಳು ಓದ್ತಾರೆ, ಸ್ಕೂಲು ಇರುತ್ತೆ, ಆದ್ರೆ ಅದನ್ನ ನೋಡೋದಕ್ಕೆ ನೀವುಗಳು ಯಾರು ಈ ಭೂಮಿ ಮೇಲಿರಲ್ಲ. ಏನ್ ಹೆದರ್ಸ್ತಾ ಇದೀಯಾ? ನನಗೆ ಎದುರಿಸಿ ಅಭ್ಯಾಸ ಇಲ್ಲ, ಕತ್ತರಿಸ ಅಭ್ಯಾಸ. 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷ ಡಿಸೈಡ್ ಮಾಡು. ಸರಿ, ನಿಮ್ ಪ್ರಕಾರನೇ ಎಲ್ರಿಗೂ ಅಡ್ಮಿಷನ್ ಕೊಡ್ತೀವಿ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ. ಅದು ಶಾಸ್ತ್ರಿ ತಪ್ಪಲ್ಲ. ಇನ್ಮೇಲೆ ನಿಮ್ಮ ಮಕ್ಕಳೆಲ್ಲ ಇದೇ ಸ್ಕೂಲಲ್ಲಿ ಓದ್ತಾರೆ. Heart is an important organ in our body. It's in the left portion of our chest. It pumps 72 times per minute. Oh, Kanakambari, what a surprise! Many happy returns of the day. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಲಾಸ್ಟ್ ಥಿಯರಿ ಕ್ಲಾಸ್ನಲ್ಲಿ ಹಾರ್ಟ್ ಅನ್ನ ಹೇಗೆ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇವತ್ತು ಪ್ರಾಕ್ಟಿಕಲ್ ಆಗಿ ಹಾರ್ಟ್ ಅನ್ನ ಓಪನ್ ಮಾಡಿ ಬ್ಲಡ್ ವೆಸಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಹಾಗೆ ರೆಕಾರ್ಡ್ ಮಾಡಿ. ಓಕೆ ಓಕೆ ಸರ್. ಕಮ್ ಆನ್, ಕ್ಯಾರಿ ಆನ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಕನಕ, ಈ ಬ್ಲೇಡ್ನ ತಗೋ ಕನಕ. ಇದನ್ನ ತಗೊಂಡು ನೋಡು, ಇದು ಹಾರ್ಟು. ಇದನ್ನ ಹೀಗ ಕುಯ್. ಆದ್ರೆ ಹಾರ್ಟ್ ಮಾತ್ರ ಡ್ಯಾಮೇಜ್ ಆಗಬಾರ್ದು. ಅದು ಯಾಕೆ ಅಂತ ನಿನಗೂ ಗೊತ್ತು ಅಲ್ವಾ? ನೋಡು, ಅದ್ರ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ನೋಡು, ನನಗೆ ಎಷ್ಟೇ ನೋವಾಗ್ಲಿ ನಾನು ತಡ್ಕೋತೀನಿ. ಆದ್ರೆ ನಿನಗಿಷ್ಟೇಷ್ಟು ನೋವಾದ್ರೂ ನಾನು ಟೆನ್ಷನ್ ಆಗ್ಬಿಡ್ತೀನಿ. ಅಳೆದಲ್ಲ ಬೇಡ. ನೋಡು, ನಾನು ಟೆನ್ಷನ್ ಆದ್ರೆ ಆಮೇಲೆ ನಿನ್ಗೆ ಗೊತ್ತಲ್ಲ. ಇದು ತಗೋ, ಇದನ್ನ, ಈ ಬ್ಲೇಡ್ನ ತಗೋ ಕನಕ. ತಗೋಳೆ. ನಂಗೆ ಗೊತ್ತಿತ್ತು ಅವಳು ಬರ್ತ್ಡೇ ದಿನಾನೇ ನಿನ್ನ ಡೆತ್ ಡೇ ಅಂತ. ಮೈ ಡಿಯರ್ ಫ್ರೆಂಡ್ಸ್, ನೀವು ಬಾಡಿನ ಓಪನ್ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ತಿಳ್ಕೊತೀರ. ಆದ್ರೆ ಈಗ ನಾನು ಬಾಡಿನ ಓಪನ್ ಮಾಡ್ದೇನೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ತೀನಿ, ನೀವು ಬರ್ಕೊಳ್ತಾ ಹೋಗಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಪಾಠ ಬ್ಯಾಕ್ ಬೋನ್ ಇಂದ ಶುರು ಆಗುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈಗೆಲ್ಬೋ ಬ್ರೇಕ್ ಆಗೋದು ನೋಡ್ಕೊಳ್ಳಿ.
ಸ್ಟೂಡೆಂಟ್ಸ್, ಈಗ ಶೋಲ್ಡರ್ ಬೋನು ಪೀಸ್ ಪೀಸ್ ಆಗುತ್ತೆ. ಇವರಿಬ್ಬರು ಲೋ ಬ್ಯಾಕು ಢಮಾರೆ. ಈಗ ಇವನ್ ತೈ ಬೋನ್ ಹೇಗ್ ಕಟ್ ಆಗುತ್ತೆ ಅಂತ ಡೆಮೋ ನೋಡಿ. ಇವ್ ನೆಕ್ಕು ಉಳಿಯೋದೇ ಕಷ್ಟ ಇನ್ನು. ಹಾರ್ಟ್ ಟು ಹಾರ್ಟ್ ಇರೋನು ಮಾತ್ರ ಗೊತ್ತಾಗೋದು. ಆದ್ರೆ ಅವನಿಗಿತ್ತು ಈಗ ಕಳೆದೋಯ್ತು. ಏಯ್, ಮೊದ್ಲು ಲಾಂಗ್ ಹಿಡಿಯೋದನ್ನ ಕಲಿಯೋ, ಆಮೇಲೆ ಆಟ ಹಿಡಿಯೋದು. ಬರ್ಕೊಂಡ್ರ ಇವನ್ ಕಿಡ್ನಿ ಪಾಪ. ದೇವ್ರೆ ನಿನ್ ಜೊತೆ ಬಂದ್ರು ನನ್ನಿಂದ ನಿನ್ನ ಬೇರೆ ಮಾಡಕ್ಕಾಗಲ್ಲ. ಇಂಥ 1000 ಜನ 100 ಜನ್ಮ ಎತ್ ಬಂದ್ರು ನನ್ನೇನು ಮಾಡಕ್ಕಾಗಲ್ಲ. ನೀನು ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ ಅಂತ ಬ್ರಹ್ಮ ಬರ್ದಿಟ್ಟಾಯ್ತು. ತಾಳಿ ಕಟ್ಟಿಸ್ಕೊಳಕ್ ಒಂದಿನ ಮುಂಚೆ ಹೇಳಿ ಕಳ್ಸು. ಅಪ್ಪಟ ಬಂಗಾರದಲ್ಲಿ ಮಾಡಿಸ್ತೀನಿ ತಾಳಿನ. ಎಲ್ಲಿ ತಪ್ಪು ನಡೆಯುತ್ತೋ ಡಾಕ್ಟ್ರೆ, ಇವ್ರ ಕಂಡೀಷನ್ ಎಲ್ಲ ಹೇಗಿದೆ? ಏನ್ ಹೇಳಿ ಸರ್, ನನ್ನ 30 ವರ್ಷಗಳ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ತರ ಕೇಸ್ ನಾನು ನೋಡೂ ಇಲ್ಲ, ಕೇಳೂ ಇಲ್ಲ. ಮೇಲ್ ನೋಡಕ್ಕೆ ಎಲ್ಲರೂ ಚೆನ್ನಾಗೇ ಇದ್ದಾರೆ, ಆದ್ರೆ ಒಳಗಡೆ ಲಿವರ್, ಹಾರ್ಟ್, ಕಿಡ್ನಿ, ಬ್ಯಾಕ್ ಬೋನು ಎಲ್ಲ ಪುಡಿಪುಡಿ ಆಗೋಗ್ಬಿಟ್ಟಿದೆ. ಅಬ್ಬಾ, ಇಟ್ಸ್ ವೆರಿ ಹಾರಿಬಲ್. ಇದು ಸಾಮಾನ್ಯ ವ್ಯಕ್ತಿ ಹೊಡೆದಿರೋ ವಧೆ ಅಲ್ಲ ಅನ್ಸುತ್ತೆ.